ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ವಿವಿಧ 30 ಪ್ರಕರಣಗಳಲ್ಲಿ ಭಾಗಿಯಾದ 36 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಬೀದರ್ ನಗರದ ಒಂದು ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಧಿತ ಆರೋಪಿಗಳಿಂದ ಒಟ್ಟು 75.13 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆ, ನೂತನ ನಗರ ಪೊಲೀಸ್ ಠಾಣೆ, ಗಾಂಧಿಗಂಜ್ ಪೊಲೀಸ್ ಠಾಣೆ, ಹುಮ್ನಾಬಾದ್ ಪೊಲೀಸ್ ಠಾಣೆ, ಚಿಟಗುಪ್ಪ ಪೊಲೀಸ್ ಠಾಣೆ, ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ, ಹುಲಸೂರು ಪೊಲೀಸ್ ಠಾಣೆ, ಭಾಲ್ಕಿ ನಗರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳನ್ನು ಭೇದಿಸಿ ಅಂದಾಜು 26.77 ಲಕ್ಷ ರೂಪಾಯಿ ಮೌಲ್ಯದ 495 ಗ್ರಾಂ ಬಂಗಾರ, 18,600 ರೂಪಾಯಿ ಮೌಲ್ಯದ 330 ಗ್ರಾಂ ಬೆಳ್ಳಿ, 34,400 ರೂಪಾಯಿ ನಗದು ಹಣ, 1 ಮೊಬೈಲ್, 10 ದ್ವಿಚಕ್ರ ವಾಹನ ಮತ್ತು 2 4 ಚಕ್ರದ ವಾಹನಗಳನ್ನು ಸೇರಿದಂತೆ ಸೆಂಟ್ರಿಂಗ್ ಪ್ಲೇಟ್, ಪ್ರಿಂಟ್ ಸೂಟ್ ಬಟ್ಟೆ, ನೀರಿನ ಪಂಪ್ ಸೆಟ್, ಮೈಕ್ ಸೆಟ್, ಸೌಂಡ್ ಮಿಕ್ಸರ್ ಸೇರಿ ಒಟ್ಟು 75.13 ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ ಒಟ್ಟು 36 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, ಚಂದ್ರಕಾಂತ್ ಪೂಜಾರಿ, ಬೀದರ್ ಡಿವೈಎಸ್ಪಿ ಶಿವಣ್ಣಗೌಡ ಪಾಟೀಲ್, ಹುಮ್ನಾಬಾದ್ ಡಿವೈಎಸ್ಪಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೂಡ ಏನಂದರೆ ತಾವು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಯಾಕಂದರೆ ತಮ್ಮ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಕ್ರೈಮ್ಗಳು ಪ್ರಿವೆಂಟ್ ಆಗೋದ್ರ ಬಗ್ಗೆ ನಾವು ಏನಂದರೆ ಮಾಹಿತಿಯನ್ನು ಕೊಡ್ತೇವೆ. ಜೊತೆಗೆ ತಮ್ಮಿಂದ ಕೂಡ ಏನಂತಂದರೆ ಸಾರ್ವಜನಿಕ ವಲಯದಲ್ಲಿ ಏನು ಚಾಲೆಂಜಸ್ ಏನಂದರೆ ಇವತ್ತು ಪಬ್ಲಿಕ್ ಫೇಸ್ ಮಾಡ್ತಾ ಇದ್ದಾರೆ, ಅವುಗಳನ್ನು ಕೂಡ ಏನಂದರೆ ನಾವು ಮುಕ್ತವಾಗಿ ತಮ್ಮಿಂದ ಏನಂದರೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಏನಂದರೆ ನಾವು ಕಾರ್ಯತಂತ್ರಗಳನ್ನು ಇಲ್ಲಿ ರೂಪಿಸ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಪ್ರಿವೆನ್ಷನ್ ಆಫ್ ಕ್ರೈಮ್ಗೆ ನಾವು ಏನಂದರೆ 5 Ps ಏನಂದರೆ ಈ ಸಾರಿ ನಾವು ಪ್ರಮುಖವಾಗಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ನಾನು ಓವರಾಲ್ ಫಸ್ಟು ಡಿಟೆಕ್ಷನ್ ಹೇಳ್ತೀನಿ, ಆಮೇಲೆ ಇಂಡಿವಿಜುವಲ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಒಂದು ಸಾರಿ ನೀವು ಕೇಳಿದ್ರೆ ಡೀಟೇಲ್ಸ್ ಹೇಳ್ತೀನಿ. ಬೀದರ್ ಜಿಲ್ಲೆಯ ಒಟ್ಟು 8 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ 30 ಪ್ರಕರಣಗಳನ್ನು ಬೀದರ್ ಜಿಲ್ಲೆ ಪೊಲೀಸು ಕಳೆದ ಒಂದು ತಿಂಗಳಲ್ಲಿ ಏನಂದರೆ ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಸುಲಿಗೆ 1 ಪ್ರಕರಣ, ಆಮೇಲೆ ನಗದು ಹಣ ಕಳುವಿನ 15 ಪ್ರಕರಣ, ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಕಳ್ಳತನದ ಪ್ರಕರಣಗಳು 8, ಮತ್ತು ಪಂಪ್ಸೆಟ್ಗಳ ಕಳ್ಳತನ 1 ಪ್ರಕರಣ, ಮತ್ತು ಈ ಸೆಂಟ್ರಿಂಗ್ ಪ್ಲೇಟ್ಗಳನ್ನು ಕಳ್ಳತನ ಮಾಡುವಂಥ 3 ಪ್ರಕರಣಗಳು, ಮತ್ತು ಒಂದು ಏನು ಶಾಪ್ ಬರ್ಗ್ಲರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಂದರೆ ಬಟ್ಟೆ ಕಳ್ಳತನದ್ದು 1 ಪ್ರಕರಣ, ಹೀಗೆ ಮತ್ತು ಇನ್ನಿತರ ಉಳಿದ ಸ್ಪೀಕರು, ಮೈಕ್, ಈ ಥರ ಬೇರೆ ಪೆಟಿ ಅಫೆನ್ಸಸ್ಸಲ್ಲಿ ಪ್ರಕರಣಗಳು ಕೂಡ 1. ಸೊ ಒಟ್ಟು 30 ಪ್ರಕರಣಗಳಲ್ಲಿ 75,13,000 ಮೌಲ್ಯದ ಬೆಲೆಯುಳ್ಳ ಸ್ವತ್ತನ್ನು ನಾವಿಲ್ಲಿ ಜಪ್ತಿ ಮಾಡಿಕೊಂಡು 36 ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವಂಥದ್ದು ಈ ಒಂದು ತಿಂಗಳಲ್ಲಿ ಕಂಡುಬರ್ತದೆ. ಇದರಲ್ಲಿ ಒಟ್ಟು ಗೋಲ್ಡ್ ಏನಿದೆ ಅದು ಬಂದುಬಿಟ್ಟು 495 ಗ್ರಾಮ್ ಬಂಗಾರವನ್ನು ರಿಕವರ್ ಮಾಡಲಾಗಿದೆ. ಅದರಲ್ಲಿ ಸುಮಾರು 26,77,000 ಬೆಲೆ ಬಾಳುವಂತಹ ಗೋಲ್ಡ್ ಏನಂತಂದರೆ ಕಳ್ಳತನದನ್ನು ಪತ್ತೆ ಮಾಡಲಾಗಿದೆ. ಮತ್ತು ಬೆಳ್ಳಿ 330 ಗ್ರಾಮ್ ಅಷ್ಟು ಡಿಟೆಕ್ಷನ್ ಮಾಡಿದ್ವಿ, 18,000 ಮೌಲ್ಯದ್ದು. ನಗದು 35,000 ಇದೆ. ಮತ್ತು ಒಂದು ಮೊಬೈಲ್ ಫೋನ್ 8,000 ಮೌಲ್ಯದ್ದು. ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳು 24,70,000 ಮೌಲ್ಯದಷ್ಟನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಉಳಿದ ಸೆಂಟ್ರಿಂಗ್ ಪ್ಲೇಟ್ ಇರ್ಬೋದು, ಇನ್ನು ಉಳಿದ ಏನು ಇವುಗಳಿದ್ದಾವೆ ಅವುಗಳನ್ನೆಲ್ಲ ಕ್ರಮವಾಗಿ ಪತ್ತೆ ಮಾಡಲಾಗಿದೆ. ಒಂದು ವಿಶೇಷ ಏನಂದರೆ ಬಸವ ಕಲ್ಯಾಣದಲ್ಲಿ ಒಂದು ಶಾಪ್ನಲ್ಲಿ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂಥವರು ಏನಂತಂದರೆ ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಅವರು ಏನಂದರೆ ಉತ್ತರ ಪ್ರದೇಶ ಮೂಲದವರಾಗಿದ್ದರು. ಆ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಅವರಿಂದ 19.5 ಲಕ್ಷ ಮೌಲ್ಯದ ಬಟ್ಟೆಗಳನ್ನು ಕೂಡ ಏನಂದರೆ ಇಂಟ್ಯಾಕ್ಟ್ ರಿಕವರಿ ಏನಂದರೆ ಮಾಡಿರ್ತೀವಿ. ಸೊ ಒಟ್ಟು 75 ಲಕ್ಷ ಅಂದಾಜು ಏನಂದರೆ ಮೌಲ್ಯದ ವಸ್ತುಗಳನ್ನು ಈ ಎಲ್ಲ ಪ್ರಕರಣಗಳಲ್ಲಿ ನಾವು ಪತ್ತೆ ಮಾಡಿದ್ದೀವಿ. ಈ ವಿವರವನ್ನು ತಮಗೆ ನಾನು ಕೊಡ್ತೇನೆ. ಜೊತೆಗೆ
ಬೀದರ್ನಲ್ಲಿ ಏನು ಮನೆ ಕಳ್ಳತನದ ಪ್ರಕರಣಗಳು ಆಗ್ತಾಯಿತ್ತು, ಎಸ್ಪೆಷಲಿ ಹುಮ್ನಾಬಾದ್ನಲ್ಲಿ. ಆ ಒಂದು ಪ್ರಕರಣದಲ್ಲಿ ಕೂಡ ಏನಂದರೆ ಒಬ್ಬ ಪ್ರಮುಖ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಅವನು ಹುಮ್ನಾಬಾದ್ ಮೂಲದವನೇ ಆಗಿದ್ದ. ಇದರಲ್ಲಿ ನಾವು ಏನಂತಂದರೆ ಸೈಂಟಿಫಿಕ್ ಎನಾಲಿಸಿಸು ಮತ್ತು ಏನಂತಂದರೆ ಫಿಸಿಕಲ್ ಎವಿಡೆನ್ಸಸ್ಗಳನ್ನು ಕೂಡ ಕಲೆ ಹಾಕೋದ್ರ ಮೂಲಕ ಪತ್ತೆ ಮಾಡಿದ್ದೀವಿ. ಅದರಲ್ಲಿ ಇನ್ನು ಒಂದೊಂದಾಗಿ ಹೇಳ್ತಾ ಹೋಗೋದಾದರೆ, ಜನವಾಡ ಪೊಲೀಸ್ ಠಾಣೆಯಲ್ಲಿ ಮನೆ ಕಳ್ಳತನ ಮತ್ತು ವಾಹನ ಕಳ್ಳತನ ಮಾಡಿದ್ದಂತಹ ಆರೋಪಿಗಳನ್ನು ಬಂಧನ ಮಾಡಿ ಒಟ್ಟು ಏನಂತಂದರೆ 3 ಪ್ರಕರಣಗಳನ್ನು ನಾವಿಲ್ಲಿ 6 ಪ್ರಕರಣಗಳನ್ನು ಇಲ್ಲಿ ಒಟ್ಟು ಪತ್ತೆ ಮಾಡಿದ್ದೀವಿ. 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನು ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ನ ಟೀಮ್ ಏನಿದೆ, ಅವರು ಒಟ್ಟು 5 ಪ್ರಕರಣಗಳನ್ನು ಪತ್ತೆ ಮಾಡಿ ಅದರಲ್ಲಿ 5 ಜನ ಆರೋಪಿಗಳನ್ನು ಅವರು ಬಂಧನ ಮಾಡಿದ್ದಾರೆ. ಜೊತೆಗೆ ಚಿಟಗುಪ್ಪ ಪೊಲೀಸ್ ಠಾಣೆಯ 1 ಪ್ರಕರಣ ಮತ್ತು ನೂತನ ನಗರ ಪೊಲೀಸ್ ಠಾಣೆ ಟೀಮ್ ಏನಿದೆ, ಅವರು 6 ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ 6 ಜನ ಆರೋಪಿಗಳನ್ನು ಇಲ್ಲಿ ಬಂಧನ ಮಾಡಿದ್ದಾರೆ. ಆಮೇಲೆ ಬಸವ ಕಲ್ಯಾಣ ನಗರ ಠಾಣೆಯ ಟೀಮ್ ಏನಿದೆ, ಅವರು 4 ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 7 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇನ್ನು ಹುಲ್ಸೂರು ಠಾಣೆಯಲ್ಲಿ 1 ಪ್ರಕರಣ, ಬಾಲ್ಕಿ ನಗರ ಠಾಣೆಯ 1 ಪ್ರಕರಣ ಮತ್ತು ಬಸವ ಕಲ್ಯಾಣ ನಗರದ ಇನ್ನೊಂದು ಪ್ರಕರಣಗಳಲ್ಲಿ ಒಟ್ಟು ಅಲ್ಲಿಯೂ ಕೂಡ ಏನಂತಾರೆ 6 ಜನ ಆರೋಪಿಗಳನ್ನು ಪತ್ತೆ ಮಾಡಲಾಗಿದೆ. ಜೊತೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ಏನಂದರೆ 3 ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿ 4 ಜನ ಆರೋಪಿಗಳನ್ನು ಏನಂದರೆ ಬಂಧನ ಮಾಡಲಾಗಿದೆ. ಎಲ್ಲ ವಿವರಗಳು ತಮಗೆ ಇಂಡಿವಿಜುವಲ್ ಆಗಿ ಕೂಡ ಕೊಟ್ಟಿದ್ದೀನಿ. ಮನೆಗಳತನದ್ದು 15 ಏನಂದರೆ ಮನೆ ಕಳ್ಳತನದ ಪ್ರಕರಣಗಳಿದ್ದಾವೆ. ಇದರಲ್ಲಿ ಬಂಗಾರ, ಬೆಳ್ಳಿ, ನಗದು, ಹಣ ಕಳವೆಂದು 15 ಪ್ರಕರಣಗಳಿದ್ದಾವೆ. ಈ 454, 380 ಅಂತ IPC ಇರುತ್ತಲ್ಲ, ಅದೆಲ್ಲ ಏನಂದರೆ ಮನೆ ಕಳ್ಳತನ, ಎಲ್ಲ ಕಳ್ಳತನೇ. ಅಂದರೆ ಈಗ ಮನೆ ಒಳಗಡೆ ಮಾಡಿರುವಂಥದ್ದು ಇರ್ಬೋದು ಅಥವಾ ಏನಂತಾರೆ ಹೊರಗಡೆ ಇಟ್ಟಿರುವಂಥದ್ದು ಇರ್ಬೋದು, ಹಾಗಾಗಿ ಸೆಕ್ಷನ್ಗಳು ಚೇಂಜ್ ಆಗ್ತವೆ. ಸೊ ಎಲ್ಲ ಕೂಡ ಕಳ್ಳತನ ಪ್ರಕರಣನೇ ಮುಖ್ಯವಾಗಿ. ಈಗ ನೌಕರನ್ನೇ ಏನಂದರೆ ಮನೇಲಿ ಕಳ್ಳತನ ಮಾಡ್ದೆ ಅಂದರೆ ಅದು 381 IPCಯಲ್ಲಿ ಬರ್ತದೆ. ಸೊ ಹೀಗಾಗಿ ಸೆಕ್ಷನ್ಸ್ ಸ್ವಲ್ಪ ಬೇರೆ ಬೇರೆ ಇರ್ತದೆ ನೇಚರ್ ಆಫ್ ಕ್ರೈಮ್ ಮೇಲೆ. ಬಟ್ ಎಲ್ಲ ಕೂಡ ಕಳ್ಳತನದ ಪ್ರಕರಣಗಳೇ ಮುಖ್ಯವಾಗಿ. ಒಂದು ಮಾತ್ರ ಸುಲಿಗೆ ಪ್ರಕರಣ ಇದೆ, ಅದನ್ನು ಏನಂದರೆ ಪತ್ತೆ ಇದರಲ್ಲಿಯೂ ಕೂಡ ಏನಂತಂದರೆ ಮತ್ತೊಮ್ಮೆ ನಾನು ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ. ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ನಿಗರಾಣಿ ವ್ಯವಸ್ಥೆಯನ್ನು ಆಲ್ರೆಡಿ ಜಾರಿಗೆ ತಂದಿದ್ವಿ. ನಂಬರ್ ಕೂಡ ಏನಂದರೆ ಫ್ಲ್ಯಾಶ್ ಮಾಡಿದ್ವಿ. ಬಟ್ ಏನಂತಂದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಲೆವೆಲಲ್ಲಿ ಏನಂದರೆ ಅದನ್ನು ಜನ ಏನಂತಾರೆ ಇನ್ನೂ ಮಾಹಿತಿಯನ್ನು ಶೇರ್ ಮಾಡ್ತಾಯಿಲ್ಲ. ಈಗ ಯಾವ ಮನೆಗಳು ಕಳ್ಳತನ ಆಗಿದ್ದಾವೆ ಅವ್ರಿಗೆ ನಾವು ಹೋಗಿ ಕೇಳಿದಾಗ ಹೌದು ಸರ್ ಹೇಳಿದರು, ಬಟ್ ನಾವು ಏನಂದರೆ 2 ದಿವಸ 1 ದಿವಸದಲ್ಲಿ ವಾಪಸ್ ಬರ್ತೀವಿ ಅಂಥೇಳಿ ನಾವು ಹಾಕಿರಲಿಲ್ಲ ಮಾಹಿತಿನ ಅಂತ ಹೇಳಿದ್ದಾರೆ. ಬಟ್ ಯಾರು ನಮಗೆ ಕೊಟ್ಟಿದ್ದಾರೆ ಆ ಒಂದು ಮನೆಗಳದ್ದು ಯಾವುದೂ ಕೂಡ ಏನಂದರೆ ಸಮಸ್ಯೆ ಆಗಿಲ್ಲ, ಎಲ್ಲಿಯೂ ಕೂಡ ಏನಂದರೆ ಕಳ್ಳತನಗಳು ಆಗಿಲ್ಲ. ಸೊ ಆದ್ದರಿಂದ ಸಾರ್ವಜನಿಕರಿಗೆ ಈ ವ್ಯವಸ್ಥೆಯನ್ನು ಇದು ವಿನೂತನವಾಗಿ ಏನಂತಂದರೆ ನಾವು ರಾಜ್ಯದಲ್ಲಿ ಏನಂದರೆ ಪ್ರಥಮವಾಗಿ ಬೀದರ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದನ್ನು ಬಳಸ್ಕೊಳ್ಳಿ ಅಂಥೇಳಿ ನಾವು ಏನಂದರೆ ಅವ್ರಿಗೆ ವಿನಂತಿ ಮಾಡ್ತೀವಿ. ಮತ್ತು CCTV ಕ್ಯಾಮರಾಗಳನ್ನು ಕೂಡ ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನು ನಾವು ಸಾರ್ವಜನಿಕರಿಗೆ ಈ ಮೂಲಕ ಮತ್ತೊಮ್ಮೆ ಏನಂದರೆ ವಿನಂತಿ ಕೂಡ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ತಾವು ಏನು CCTV ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದಿರಿ ಅದನ್ನು ನಮ್ಮ ಒಂದು ದತ್ತಾಂಶಗಳಲ್ಲಿ ಏನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಅದನ್ನು ಕೂಡ ಒಂದು ಯೋಜನೆ ರೂಪಿಸ್ತಾ ಇದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಏನಂದರೆ ಮಾಧ್ಯಮದ ಮೂಲಕ ಅದನ್ನು ನಾವು ರಿಲೀಸ್ ಮಾಡ್ತೀವಿ. ಸೊ ಅದರಲ್ಲಿ ಏನಂತಂದರೆ ಈ ಯಾರು ಈಗ ಉದಾಹರಣೆಗೆ ತಾವೊಂದು ಮನೆಯಲ್ಲಿ ನೀವು CCTV ಕ್ಯಾಮ್ರಾ ಅಳವಡಿಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಈಗ ನೀವು ಅಳವಡಿಸಿದರೆ ಅದು ನಿಮಗೆ ಗೊತ್ತಿದೆ, ಪೊಲೀಸ್ಗೆ ನಮಗೆ ಮಾಹಿತಿ ಇಲ್ಲ. ಸೊ ಕ್ರೈಮ್ ಆದ ಸಂದರ್ಭದಲ್ಲಿ ನಮಗೆ ಆ CCTV ಫುಟೇಜ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಗೂಗಲ್ ಫಾರ್ಮ್ಯಾಟ್ನ ರೆಡಿ ಮಾಡ್ತಾಯಿದ್ದೀವಿ.
ಸೊ ಆ ಗೂಗಲ್ ಫಾರ್ಮ್ಯಾಟ್ನ ಏನಂತಂದರೆ ಪಬ್ಲಿಕ್ಕಿಗೆ ಆಕ್ಸೆಸ್ ಕೊಡ್ತೀವಿ. ಸೊ ಅವರು ಏನಂದರೆ ಅದನ್ನು ಓಪನ್ ಮಾಡಿ ಅದರಲ್ಲಿ ಒಂದು 4-5 ಇನ್ಫಾರ್ಮೇಷನ್ ಫಿಲಪ್ ಮಾಡ್ತಾರೆ. ಅಂದರೆ ಅವ್ರ ಹೆಸರು, ವಿಳಾಸ, ಮೊಬೈಲ್ ನಂಬರು ಮತ್ತು ಎಲ್ಲಿ ಅವರು ಮನೆ ಇದೆ ಅನ್ನುವಂಥದ್ದು, ಮತ್ತು ಎಷ್ಟು CCTV ಕ್ಯಾಮ್ರಾಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಎಷ್ಟು ದಿವಸದ ಬ್ಯಾಕಪ್ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅವರು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾರೆ ನಮಗೆ. ಅದು ನಮ್ಮಲ್ಲಿ ಬಂದ ಮೇಲೆ ನಮ್ಮ ಪೊಲೀಸೇ ಏನಂದರೆ ಆ ಮನೆಗೆ ಹೋಗ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಹೋಗಿಬಿಟ್ಟು ಅಲ್ಲಿ ಏನಂದರೆ ಆ CCTV ಅಳವಡಿಸಿರುವಂಥದ್ದನ್ನು ಒಂದು ಫೋಟೋಗ್ರಫಿ ತೊಗೊಂಡು ಅದರದ್ದು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಕಲೆಕ್ಟ್ ಮಾಡಿ ನಮ್ಮ ಪೊಲೀಸ್ IT-ನಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಾಗ್ತದೆ, ಪಬ್ಲಿಕ್ ಏನಂತಂದರೆ ಕ್ಯಾಮರಾಸನ್ನು ಏನು ಹೆಚ್ಚುವರಿಯಾಗಿ ಅವ್ರೇನು ಇನ್ಸ್ಟಾಲೇಷನ್ ಮಾಡ್ತಾರೆ ಎಲ್ಲ ಮಾಡಿರ್ತಾರೆ ಅದನ್ನು ನಮ್ಮ ಸಿಸ್ಟಮಲ್ಲಿ ತಗೊಳ್ಳೋದ್ರಿಂದ ಕ್ರೈಮ್ ಏನಂದರೆ ಪ್ರಿವೆಂಟ್ ಮಾಡಲಿಕ್ಕೆ, ಕ್ರೈಮ್ ಡಿಟೆಕ್ಟ್ ಮಾಡಲಿಕ್ಕೆ ಇದು ಭಾಳ ಏನಂತಾರೆ ಅನುಕೂಲಕಾರಿ ಆಗ್ತದೆ. ಸೊ ಇದು ಏನಂತಂದರೆ ಮೊದಲು ಯಾವ ಥರ ಬೇರೆ ಕಡೆ ಅಥವಾ ಉಳಿದ ಕಡೆ ಜಿಲ್ಲೆಯಲ್ಲೇ ಅಥವಾ ನಮ್ಮಲ್ಲಿಯೂ ಕೂಡ ಮೊದಲು ಯಾವ ಥರ ಸಿಸ್ಟಮ್ ಇತ್ತು ಅಂದರೆ ನಾವೇ ಬೀಟ್ನವರು ಏನಂದರೆ ಹುಡ್ಕೊಂಡು ಹೋಗಿ ಯಾರು ಹಾಕಿದ್ದಾರೆ ಅಂತ ನೋಡಿ ಮಾಡಿ ಆ್ಯಡ್ ಮಾಡೋ ಥರ ಇತ್ತು. ಕೆಲವೊಂದು ಸಾರಿ ಏನಾಗ್ತದೆ, ಕೆಲವೊಬ್ಬರು ಇನ್ಸ್ಟಾಲೇಷನ್ ಮಾಡಿರೋದು ಗಮನಕ್ಕೆ ಬರೋದೇ ಇಲ್ಲ ಹೋದಾಗ, ಬೀಟಿಗೆ ಹೋದಾಗ. ಯಾಕಂದರೆ ನಾನು ಇತ್ತೀಚೆಗೆ ಈ ಮಗು ಅಪಹರಣದ ಪ್ರಕರಣದಲ್ಲಿ ರಾತ್ರಿ ಸಮಯದಲ್ಲಿ ನಾನೇ ಏನಂತಂದರೆ ಆ CCTVಗಳು ಎಲ್ಲೆಲ್ಲಿ ಅಳವಡಿಸಿದ್ದಾರೆ, ಏನಾದರೂ ಇನ್ಫಾರ್ಮೇಷನ್ ಸಿಗ್ತದ ಅಂಥೇಳಿ ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ಅದು ನನ್ನ ಗಮನಕ್ಕೆ ಬಂತು. ಏನಂತಂದರೆ ಭಾಳಷ್ಟು ಜನ ಏನಂದರೆ CCTVಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಕೆಲವರು ಸೈಂಟಿಫಿಕ್ಕಾಗಿ ಅಳವಡಿಸಿದ್ದಾರೆ, ಕೆಲವರು ತಮ್ಮ ಮನೆ ಒಳಗಡೆ ಕಾಣೋ ಥರ ಅಳವಡಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಔಟ್ವರ್ಡ್ ಇರಬೇಕು, ಅಂದರೆ ಮನೆ ಹೊರಗಡೆ ಸುತ್ತಮುತ್ತಲು ಪ್ರದೇಶಗಳನ್ನು ಕವರ್ ಮಾಡೋ ಥರ ಇರಬೇಕು. ಇವರು ಏನಂತಂದರೆ ಮನೆ ಮುಂದೆ ಅಳವಡಿಸಿರ್ತಾರೆ, ಬಟ್ ಅದನ್ನು ಇನ್ಸೈಡ್ ತಮ್ಮ ಮನೆ ಕಾಣೋ ಥರ ಅಳವಡಿಸ್ತಾರೆ. ಈಗ ಒಬ್ಬ ಯಾರೋ ವ್ಯಕ್ತಿ ಬರ್ತಾನೆ, ಅವನು ಮುಸುಕು ಹಾಕ್ಕೊಂಬರ್ತಾನೆ ಅಂತ ಇಟ್ಕೊಳ್ಳಿ, ನೀವು ಮನೆ ಒಳಗಡೆ ಅಳವಡಿಸಿದ್ರೂ ಉಪಯೋಗ ಆಗಲ್ಲ. ಹೊರಗಡೆ ಅಳವಡಿಸಿದ್ರೆ ಅಟ್ಲೀಸ್ಟ್ ಅವನು ಯಾವ ವೆಹಿಕಲಲ್ಲಿ ಬಂದಿದ್ದಾನೆ, ಯಾರ ಜೊತೆ ಬಂದಿದ್ದಾನೆ, ಎಷ್ಟು ಜನ ಬಂದಿದ್ದಾರೆ, ಸೊ ಇಂಥದ್ದೆಲ್ಲ ಏನಂತಂದರೆ ಮಾಹಿತಿ ನಮಗೆ ಸಿಗ್ತದೆ. ಸೊ ಅದಕ್ಕೋಸ್ಕರ ಏನಂದರೆ ಈಗ ನಾವು ಹೋಗಿ ಮಾಹಿತಿ ಕಲೆಕ್ಟ್ ಮಾಡೋದ್ರಲ್ಲಿ ಒಂದು ಗ್ಯಾಪ್ ಇತ್ತು. ಏನು ಅಂತಂದರೆ ನಮ್ಮವರು ಹೋದಾಗ ಎಷ್ಟು ಜನದ್ದು ಇದೆ ಅನ್ನುವಂಥದ್ದು ಪಟ್ಟಿಗೆ ಅಂದರೆ ಭಾಳ ಅಥೆಂಟಿಕ್ ಆಗಿ ನಾವು ತೆಗೆದುಕೊಂಡು ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಇತ್ತು, ಉಳಿದೆಲ್ಲ ಕೆಲಸ ಕರ್ತವ್ಯಗಳನ್ನು ನಿರ್ವಹಿಸ್ತಾ. ಅದಕ್ಕೆ ಇದನ್ನು ಪಬ್ಲಿಕ್ನೇ ಏನಂತಂದರೆ ನಮಗೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೊಟ್ಟಾಗ ನಾವು ಅವ್ರ ಮನೆಗೆ ಹೋಗೋದು ಭಾಳ ಈಸಿ ಆಗ್ತದೆ. ಇದು ಏನಂತಂದರೆ ಇವತ್ತು ಈ ಪ್ರಾಜೆಕ್ಟ್ ಏನಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಂದರೆ US ಅಲ್ಲಿ ಏನಂತಾರೆ ಈಗ ಜಾರಿ ಮಾಡ್ತಾ ಇದ್ದಾರೆ ಇದನ್ನು. ಅಂದರೆ ಈ ಥರ ಪಬ್ಲಿಕ್ ಏನು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅದ್ರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ. ಸೊ ಪ್ರೆಸೆಂಟ್ ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಏನಂತಂದರೆ ಇದನ್ನು ಭಾಳ ಅನುಕೂಲ ಆಗ್ತದೆ ಅಂತೇಳಿ ಇದನ್ನು ಮಾಡ್ತಾರೆ. ಕ್ಯಾಮ್ರಾ ಇದೆ ಅನ್ನೋದು ಮಾಹಿತಿ ಆಲ್ರೆಡಿ ಈ ಚಾಂದಿವಾಲೆ ಅವರ ಒಂದು ಅಸ್ವಾಭಾವಿಕ ಮರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಪ್ರಥಮವಾಗಿ ಏನಂತಂದರೆ ನಮ್ಮ ಅಲ್ಲಿಯ ಉಮರ್ಗಾ ಪೊಲೀಸ್ ಅಧಿಕಾರಿಗಳು ಏನಂತಂದರೆ ಈ ಬಾರ್ಡರ್ ಏನು ಕ್ರೈಮ್ ಏನು ನಾವು ಶೇರ್ ಮಾಡ್ತೀವಿ, ನಮ್ಮಲ್ಲಿ ಆಗಿರೋ ಕ್ರೈಮ್ಸ್ನ ಅವರಿಗೆ ಶೇರ್ ಮಾಡ್ತೀವಿ, ಅವರು ನಮಗೆ ಶೇರ್ ಮಾಡ್ತಾರೆ. ಅದರಲ್ಲಿ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಬಂತು. ನಮ್ಮ ಹುಮ್ನಾಬಾದ್ ಏನಂತಾರೆ ಬಾರ್ಡರಿಂಗ್ DSP ಅವ್ರಿಗೆ ಏನಂದರೆ ಈ ಥರ ಒಬ್ರದ್ದು ಹಿಂಗೆ ಬಾಡಿ ಏನಂದರೆ ಟ್ರೇಸ್ ಆಗಿದೆ, ಮತ್ತು ಅವ್ರ ಕೈ ಮೇಲೆ ಏನಂದರೆ ಅದು ಬರೆದಿರುವಂಥ ಅವ್ರದ್ದು ಹೆಸರು ಏನು ಹಚ್ಚೆ ಇತ್ತು ಅದ್ರ ಬಗ್ಗೆ ಮಾಹಿತಿ ಬಂತು. ಅದನ್ನು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ವೆರಿಫೈ ಮಾಡಿದಾಗ ನಮ್ಮ ಏನು ಬೀದರ್ ಮೂಲದವರೇ ಅನ್ನುವಂಥದ್ದು ಅದು ನಮಗೆ ತಿಳಿದು ಬಂತು. ಯಾಕೆ ಅಂದರೆ ಅವರು ತಮಗೆಲ್ಲ ಗೊತ್ತಿದೆ ಫೇಸ್ಬುಕ್ಕಲ್ಲಿ ಇನ್ನೊಂದರಲ್ಲಿ ಭಾಳ ಆ್ಯಕ್ಟಿವ್ ಇದ್ದರು. ಸೊ ಆಮೇಲೆ ಅವ್ರು ಏನು ಡ್ರೆಸ್ ಹಾಕಿದ್ರು ಅದು ಅವ್ರದ್ದೊಂದು ಫೇಸ್ಬುಕ್ ಪೇಜಲ್ಲಿ ಕೂಡ ಅದೇ ಡ್ರೆಸ್ ಇತ್ತು. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಏನಂತಾರೆ ವಿದಿನ್ 1 hour ಏನಂದರೆ ಅದನ್ನು ಟ್ರೇಸ್ ಮಾಡಿ ಇದು ಏನಂದರೆ ನಮ್ಮ ಜಿಲ್ಲೆಯವರೇ ಅಲ್ಲ, ಅದು ಒಂದಿತ್ತು, ಆ ಸಾರಿಗೆ ಟಿಕೆಟ್ದಿತ್ತು. ಜೊತೆಗೆ ನಾವು ಏನಂತಂದರೆ ಅವ್ರು ಯಾರು ಏನು ಅನ್ನುವಂಥದ್ದನ್ನು ಆ ಹೆಸರನ್ನ ಏನಂದರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಾಗ ಆ ಹೆಸರು ಕೂಡ ಏನಂದರೆ ಇಲ್ಲಿಯವರು ಅನ್ನುವಂಥದ್ದು ಬಂತು. ಮತ್ತು ಅವ್ರು ಏನು ಡ್ರೆಸ್ ಹಾಕಿದ್ರು ಅದು ಕೂಡ ಏನಂದರೆ ಆ ಒಂದು ಫೇಸ್ಬುಕ್ಕಲ್ಲಿ ಅವ್ರು ಹಾಕಿರುವ ಪೋಸ್ಟ್ನಲ್ಲೂ ಕೂಡ ಅದೇ ಡ್ರೆಸ್ ಇತ್ತು. ಸೊ ಅದನ್ನು ನಾವು ಟ್ರೇಸ್ ಮಾಡಿ ದೆನ್ ನನ್ನ ಗಮನಕ್ಕೆ ತಂದರು. ಸೊ ಆ ಸಂದರ್ಭದಲ್ಲಿ ಏನಂತಂದರೆ ನಾನು ಒಸ್ಮಾನಾಬಾದ್ SP ಅವರಿಗೆ ಮಾತನಾಡಿ ಈ ಥರ ಏನಂದರೆ ನಮ್ಮ ಜಿಲ್ಲೆಯವರು ಒಬ್ಬರು ಅಸ್ವಾಭಾವಿಕ ಮರಣ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಲ್ಲಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ತನಿಖೆಗೆ ಏನೇ ಸಹಾಯ ಬೇಕು, ಸಹಕಾರ ಬೇಕು, ನಾವು ಪೊಲೀಸ್ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಜೊತೆಗೆ ಮಾಧ್ಯಮ ಸ್ನೇಹಿತರು ನನಗೆ ಮಾತನಾಡಿದ್ರು, ಒಂದಿಬ್ಬರು ರೇವಣ್ ಸಿದ್ದಪ್ಪ ಅವ್ರು ಮಾತಾಡಿದರು. ಸೊ ಅವರು ಮಾತಾಡಿದಾಗ ನಮಗೆ ಹೇಳಿದ್ರು ಏನಂದರೆ ಸರ್ ಈ ಥರ ಆಗಿದೆ, ಅವರು ಇಲ್ಲಿ ಯೋಗ ಇದನ್ನು ಕಲಿಸ್ತಾ ಇದ್ರು ಅಂಥೇಳಿ.
ಸೊ ಅದನ್ನು ನಾವು ತಗೊಂಡು ಮತ್ತು ಅವರು ಬೈ ಬಸ್ ಹೋಗಿರೋದ್ರಿಂದ ಅಲ್ಲಿ ಅವರು ಏನಂದರೆ ರೋಡ್ ಆಕ್ಸಿಡೆಂಟ್ ಆಗಿ ಸೊ ಅದಕ್ಕೆ ಏನಂದರೆ ಸಂಶಯ ಇನ್ನೂ ಜಾಸ್ತಿ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಾಗ ಮತ್ತೆ ಅವರ ಒಂದು SP ಅವರಿಗೆ ಈ ವಿಷಯವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಜೊತೆಗೆ ನಿನ್ನೆ ಅವರ ಕುಟುಂಬಸ್ಥರು ಏನಂದರೆ ನಮ್ಮ ಆಫೀಸಿಗೆ ಬಂದಿದ್ದರು. ಸೊ ಅವರು ಕೆಲವೊಂದು ಏನಂತಾರೆ ಕನ್ಸರ್ನನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು. ಏನಂತಂದರೆ ಅವರ ಒಂದು ವಾಚ್ ಮಿಸ್ಸಿಂಗ್ ಇದೆ, ಅವ್ರದ್ದು ಅವರ ಮೊಬೈಲ್ ಇಲ್ಲ ಅವ್ರದ್ದು ಏನಂದರೆ ಆ ಸ್ಥಳದಲ್ಲಿ ಅಂಥೇಳಿ. ಸೊ ಇವೆಲ್ಲ ವಿಷಯಗಳನ್ನು SP ಉಸ್ಮಾನಾಬಾದ್ ಅವರಿಗೆ ನಿನ್ನೆ ಮತ್ತೊಮ್ಮೆ ಮಾತನಾಡಿ ಅವರು ಏನಂದರೆ ಇವರಿಗೆ ಭೇಟಿಯಾಗಲಿಕ್ಕೆ ಅಂತ ತಿಳಿಸಿದ್ದಾರೆ ಕುಟುಂಬದವ್ರಿಗೆ. ಸೊ ಅವರು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೊದಲಿನಿಂದನೂ ಕೂಡ ಏನಂತಾರೆ ಪೊಲೀಸು ಬಾರ್ಡರ್ಲೆಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಅದು ನಮ್ಮ ಉಸ್ಮಾನಾಬಾದ್ ಇರ್ಬೋದು, ಲಾತೂರ್ ಇರ್ಬೋದು, ಈ ಕಡೆ ಸಂಗಾರೆಡ್ಡಿ ಇರ್ಬೋದು, ಎಲ್ಲ ಪೊಲೀಸ್ ಅಧಿಕಾರಿಗಳು ನಾವು ಅವರು ನಮ್ಮ ಮಧ್ಯೆ ಯಾವುದೇ ಬಾರ್ಡರ್ ಪ್ರಶ್ನೆ ಇಲ್ಲದೇ ಏನಂತಂದರೆ ಎಲ್ಲ ಕೇಸ್ಗಳಲ್ಲಿ ತನಿಖೆಗಳಲ್ಲಿ ನಾವು ಒಬ್ರಿಗೊಬ್ಬರು ಸಹಕಾರ ಮಾಡ್ತಾಯಿದ್ದೀವಿ. ಸೊ ಇದರಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಏನಿದ್ದಾರೆ ಕಂಟಿನ್ಯೂಸ್ ಆಗಿ ನಮ್ಮ DSP ಹುಮ್ನಾಬಾದು ಟಚ್ಚಲ್ಲಿದ್ದಾರೆ, ಅಲ್ಲಿಯ ಉಮರ್ಗಾ DSP ಅವ್ರ ಜೊತೆ. ಮತ್ತು ಏನಂದರೆ ಅವರಿಗೆ ಎಲ್ಲ ಸಹಕಾರವನ್ನು ಮಾಡ್ತೀವಿ. ಮತ್ತು ಏನು ಈ ಸಾವಿನ ಹಿನ್ನೆಲೆ ಏನಿದೆ ಅನ್ನುವಂಥದ್ದನ್ನು ಪತ್ತೆ ಮಾಡಲಿಕ್ಕೆ ಬೀದರ್ ಪೊಲೀಸ್ ಕೂಡ ಏನಂತಂದರೆ ಸಂಪೂರ್ಣ ಏನಂತಂದರೆ ಸಹಕಾರ ಕೊಡ್ತೀವಿ. ಇಲ್ಲಿ ಏನಂತಂದರೆ ಎಷ್ಟು ಜನ ಆ್ಯಕ್ಟಿವ್ ರೌಡಿಗಳಿದ್ದಾರೆ ಅವರೆಲ್ಲರನ್ನೂ ನಾವು ಸಂಪೂರ್ಣವಾಗಿ ಏನಂತಾರೆ ಪ್ರಿವೆಂಟಿವ್ ಸೆಕ್ಷನ್ಗಳಲ್ಲಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀವಿ 100%. ಎರಡನೇದ್ದು ಏನಂತಾರೆ ಒಟ್ಟು 18 ಜನ ರೌಡಿ ಶೀಟರ್ಗಳನ್ನ ನಾವು ಆಗಲೇ ಜಿಲ್ಲೆಯಿಂದ ಗಡಿಪಾರು ಕೂಡ ನಾವು 6 ತಿಂಗಳವರೆಗೆ ಮಾಡಿದ್ದೀವಿ. ಕೆಲವೊಬ್ಬರು ಏನಂದರೆ ಅದನ್ನು ಮುಗಿಸಿ ಬಂದು ಪೀಸ್ಫುಲ್ಲಾಗಿದ್ದಾರೆ. ಮತ್ತೆ ಏನಾದರೂ ಅವರು ಏನಾದರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಮತ್ತೇನೋ ಪ್ರಕರಣಗಳಲ್ಲಿ ಏನಾದರೂ ಭಾಗಿಯಾಗೋದು ಕಂಡು ಬಂದರೆ ಮತ್ತೆ ಅವ್ರನ್ನ ಏನಂದರೆ ಇನ್ನೂ ಹೆಚ್ಚುವರಿಯಾಗಿ ಏನಂತಾರೆ ಗುಂಡಾ ಆ್ಯಕ್ಟಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಲಿಕ್ಕೆ ರೆಡಿ ಇದ್ದೀವಿ. ಎಂಟೈರ್ ಸ್ಟೇಟಲ್ಲಿ ಈ ವರ್ಷ ಏನಂತಾರೆ ಗುಂಡಾ ಆ್ಯಕ್ಟಲ್ಲಿ ನಮ್ಮದು ಒಂದೇ ಒಂದು ಪ್ರಕರಣ ಏನಂತಾರೆ ಸಕ್ಸಸ್ಫುಲ್ಲಾಗಿ ಪ್ರೂವ್ ಮಾಡಿದ್ದೀವಿ. ಮತ್ತು ಅವ್ರನ್ನ ಏನಂದರೆ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಅದು ಮಾಹಿತಿಯನ್ನು ತಮಗೆ ಲಾಸ್ಟ್ ಮಂತಲ್ಲಿ ನಾವು ಶೇರ್ ಮಾಡಿದ್ದೀವಿ. ಸೊ ಬೀದರ್ ಜಿಲ್ಲಾ ಪೊಲೀಸ್ ಏನಿದೆ ಯಾರೇ ಇರಲಿ, ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರೇ ಇರಲಿ, ರೌಡಿ ಶೀಟರ್ಸ್ ಇರಲಿ ಅಥವಾ MOBನೇ ಇರಲಿ, ಕಾನೂನನ್ನು ಏನಂತಂದರೆ ಸುವ್ಯವಸ್ಥೆನ ಭಂಗ ತರುವಂಥ ಕೆಲಸ ಮಾಡಿದ್ರೆ ನಾವು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ತೀವಿ. ಇದರಲ್ಲಿ ಯಾವುದೂ ಮುಲಾಜಿಲ್ಲ. ಮತ್ತು ಯಾರು ಪರಿವರ್ತನೆ ಆಗಿ ಒಳ್ಳೆ ರೀತಿಯಲ್ಲಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೂ ಕೂಡ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಕೊಡ್ತೀವಿ. ಈಗ ಮೊನ್ನೆ ಒಂದು ಪ್ರಕರಣದಲ್ಲಿ ಏನಂತಂದರೆ ಒಬ್ಬರು ಮಹಿಳೆ ನಮ್ಮ ಆಫೀಸಿಗೆ ಬಂದಿದ್ದರು. ಬಂದು ಏನಂತಂದರೆ ಅವರ ಗಂಡ ಏನಂತಂದರೆ ಫುಲ್ ಟೈಮ್ ಏನು ಈ ಕ್ರಿಕೆಟ್ ಬುಕ್ಕಿಂಗು ಮತ್ತು ಮಟ್ಕಾದಲ್ಲಿ ಏನಂತಾರೆ ಇನ್ವಾಲ್ವ್ ಆಗಿದ್ರು. ಮತ್ತು ಬೇರೆಯವರಿಗೂ ಕೂಡ ತೊಂದರೆ ಮಾಡ್ತಾ ಏನಂದರೆ ತಿರುಗ್ತಾಯಿದ್ರು. ಅಂಥವ್ರಿಗೆ ನಾವು ಏನಂತಂದರೆ ಗಡಿಪಾರು ಮಾಡಿದ್ವಿ 6 ತಿಂಗಳು. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಮನೆಯವರು ಏನಂತಂದರೆ ಭಾಳಷ್ಟು ಅವನಿಗೂ ಕೂಡ ಏನಂದರೆ ಅದು ಭಾಳ ಪರಿಣಾಮ ಆಗಿದೆ. ಆಮೇಲೆ ಅವನು ವಾಪಸ್ ಬಂದ ಮೇಲೆ ಏನಂದರೆ ಈಗ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಏನಂತಾರೆ ಒಬ್ಬ ಹೊಸ ಮನುಷ್ಯನಾಗಿ ಬದುಕ್ತಾ ಇದ್ದಾನೆ ಅನ್ನುವಂಥದ್ದನ್ನು ಅವರಿಗೆ ಕನ್ಫರ್ಮ್ ಆದಮೇಲೆ ಅವ್ರು ನಮಗೆ ಬಂದು ಧನ್ಯವಾದ ಹೇಳೋಕ್ಕೆ ಬಂದಿದ್ದರು. ಸರ್ ನಿಮ್ಮಿಂದಾಗಿ ಏನಂದರೆ ನನ್ನ ಗಂಡ ಪರಿವರ್ತನೆ ಆಗಿದ್ದಾನೆ, ಯಾವುದೂ ಇಂಥ ವಿಷಯಗಳಿಗೆ ಹೋಗ್ತಾ ಇಲ್ಲ. ಈಗ ಏನಂದರೆ ಮನೆ ಕಡೆ ಏನಂದರೆ ನೋಡಿಕೊಂಡು ಆಮೇಲೆ ಅಲ್ಲೇ ಒಂದು ಇದು ಇದೆ ಏನೋ ಕಾಂಪ್ಲೆಕ್ಸ್ ಥರ ಇದೆ, ಅದನ್ನು ಏನಂದರೆ ನೋಡಿಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಮುಂದೆ ಇಂಥ ಪ್ರಕರಣಗಳಲ್ಲಿ ಯಾವ ಕಾರಣಕ್ಕೂ ಅವನು ಭಾಗಿಯಾಗೋದಿಲ್ಲ ಅಂತ ನಾನು ತಮಗೆ ಏನಂದರೆ ಭರವಸೆನೂ ಹೇಳಲಿಕ್ಕೆ ಬಂದೀನಿ ಮತ್ತು ಧನ್ಯವಾದ ಹೇಳಲಿಕ್ಕೆ ಬಂದೀನಿ ಅಂತ ಮುಂದೆ ಹೇಳಿದ್ರು. ಕೂಡ ಭಾಳ ಭಾವುಕನಾಗಿ ಏನಂತಾರೆ ಕಣ್ಣಲ್ಲಿ ನೀರು ತಂದು ಏನಂದರೆ ಹೇಳ್ದೆ, ಇಲ್ಲ ಸರ್ ಪರಿವರ್ತನೆ ಆಗಿದ್ದೀನಿ ಅಂತ. ನನಗೆ ಅರಿವಾಯಿತು. ಯಾವಾಗ ನಾನು ನನ್ನ ಫ್ಯಾಮ್ಲಿ ಬಿಟ್ಟು ದೂರ ಇದ್ದೆ, ನನ್ನ ಮಕ್ಕಳನ್ನ ಬಿಟ್ಟು ದೂರ ಇದ್ದೆ, ಆವಾಗ ನನಗೆ ಏನಂದರೆ ಇದ್ರ ಬಗ್ಗೆ ಅರಿವಾಯಿತು ಅಂತ. ಮತ್ತು ಯಾವ ಜಿಲ್ಲೆಗೆ ನಾವು ಏನಂದರೆ ಅವ್ರನ್ನ ಗಡಿಪಾರು ಮಾಡಿದ್ವಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲವೊಂದು ಎವ್ರಿ ಡೇ 1 hour ಏನಂತಂದರೆ ಅವ್ರನ್ನ ಕೂರಿಸ್ಕೊಂಡು ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ಕೂಡ ಹೇಳುವಂಥ ಕೆಲಸ ಮಾಡಿದ್ದಾರೆ. ಬಕ್ರೀದ್ ಸಂಬಂಧಪಟ್ಟಂಗೆ ಈಗಾಗಲೇ ಏನಂತಂದರೆ DC ಅವರು ಮತ್ತು ನಾನು ತಮಗೆ ಆಲ್ರೆಡಿ ಬ್ರೀಫಿಂಗ್ ಮಾಡಿದ್ದೀವಿ. ಇದರಲ್ಲಿ ಈಗ ನಮ್ಮ ಪ್ಲೇಸಸ್ ಎಲ್ಲಿದೆ ಪ್ಲೇಸಸ್ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಏನಂತಂದರೆ 210 ಈದ್ಗಾಗಳು ಮತ್ತು 210 ಮಸ್ಜಿದ್ಗಳಲ್ಲಿ ಏನಂತಂದರೆ ಪ್ರೇಯರ್ಸ್ ಮಾಡೋದ್ರ ಮೂಲಕ ಆಚರಣೆ ಮಾಡ್ತಾರೆ. ಒಟ್ಟು 420 ಸ್ಥಳಗಳಲ್ಲಿ ಏನಂತಂದರೆ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಈ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಾವು ಬಂದೋಬಸ್ತನ್ನು ಮಾಡಿದ್ವಿ. 3 KSRP ತುಕಡಿಗಳು ಮತ್ತು 300 ಜನ ಹೆಚ್ಚುವರಿಯಾಗಿ ಹೋಮ್ ಗಾರ್ಡ್ಗಳು ಮತ್ತು ನಮ್ಮ ಇಲಾಖೆ ಏನು ಎಲ್ಲ ಸಿಬ್ಬಂದಿ ಇದ್ದಾರೆ ಸುಮಾರು ಅಂದರೆ ಆಯಾ ಲಿಮಿಟ್ಸಲ್ಲಿ ಎಲ್ಲರೂ 100% ಮಾಡ್ತಾರೆ. ಸೊ ಅರೌಂಡ್ ಏನಂತಾರೆ 1100
ಸಿವಿಲ್ ಸ್ಟಾಫು ಆಫೀಸರ್ಸ್ ಎಲ್ಲ ಕೂಡ ಏನಂದರೆ ಇರ್ತಾರೆ. ಜೊತೆಗೆ ಚೆಕ್ ಪೋಸ್ಟ್ಗಳನ್ನು ಕೂಡ ನಾವು ಏನಂತಂದರೆ ಓಪನ್ ಮಾಡಿದ್ದೀವಿ. ಒಂದು ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ ಮತ್ತು ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೀವಿ. ಏನು ಸರ್ಕಾರದ ನಿಯಮಾವಳಿಗಳಿದೆ ಆ ಒಂದು ನಿಯಮಾವಳಿಗಳನ್ನು ಮೀರಿ ಯಾರಾದರೂ ಏನಂತಂದರೆ ಸಾಗಾಟ ಮಾಡುವಂಥದ್ದು ಕಂಡು ಬಂದರೆ ಕೂಡಲೇ ಅವ್ರ ಮೇಲೆ ಏನಂದರೆ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದರಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟ್ದ ರೋಲ್ ಏನಂದರೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದರೆ ಅವರು ಏನಂದರೆ ಟ್ರಾನ್ಸ್ಪೋರ್ಟದ್ದು ಏನಂತಾರೆ ಯಾವುದೇ ಒಂದು ಹಸು ಇರಲಿ, ದನ ಇರಲಿ, ಕರು ಇರಲಿ, ಅವರು ಏನಂದರೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಎರಡನೇದ್ದು ಏನಂತಾರೆ, ತಮ್ಗೆ ಗೊತ್ತಿದ್ದಂಗೆ ನಮ್ಮ ಜಿಲ್ಲೆಯಲ್ಲಿ 2 ಕಡೆ ದೊಡ್ಡ ಪ್ರಮಾಣದ ಏನಂದರೆ ಇದು ನಡೀತದೆ, ಏನು ಮಾರ್ಕೆಟ್ ನಡೀತದೆ, ದನದ ಸಂತೆ ನಡೀತದೆ. ಸೊ ಅಲ್ಲಿಯೂ ಕೂಡ ನಾವು ಈಗ ಅನೌನ್ಸ್ಮೆಂಟ್ ಮಾಡಿದ್ದೀವಿ, ಯಾರೂ ಕೂಡ ಏನಂತಾರೆ ಏನು ಪರ್ಚೇಸ್ ಸ್ಲಿಪ್ ಇದೆ ಅದಿಲ್ದೇ ಯಾರೂ ಕೂಡ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡಬಾರ್ದು ಅಂತ. ಸೊ ಅಂಥ ಸಂದರ್ಭದಲ್ಲಿ ನಮಗೇನಾದರೂ ಸಿಕ್ಕಿ ಬಂದರೆ ಅವ್ರನ್ನ ನಾವು ಫಸ್ಟು ಏನಂತಾರೆ ಆ ಹಸುಗಳನ್ನು ಅಥವಾ ಗೋಗಳನ್ನ ಯಾವುದು ಎನಿಮಲ್ ಇರ್ತದೆ ಅದನ್ನು ನಿಯರೆಸ್ಟ್ ಏನು ಗೋಶಾಲೆ ಇರ್ತದೆ ಅಲ್ಲಿಗೆ ನಾವು ಅವ್ರನ್ನ ಬಿಡ್ತೇವೆ. ಆಮೇಲೆ ಏನಂತಾರೆ ವೆಟರ್ನರಿ ಆಫೀಸರ್ಗೆ ನಾವು ಅದನ್ನು ರಿಪೋರ್ಟ್ ಮಾಡ್ತೀವಿ. ಅವರು ಅದನ್ನು ಪರಿಶೀಲನೆ ಮಾಡಿ ನಮಗೆ ಏನಂತಾರೆ ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಏನಂತಂದರೆ ಇದನ್ನು ಅನಧಿಕೃತವಾಗಿ ಅವರು ಸಾಗಾಟ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಬಂದರೆ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ. ಜೊತೆಗೆ ಈ ಹಿಂದೆ ಸುಮಾರು 5 ವರ್ಷಗಳಲ್ಲಿ ಏನು 35 ಪ್ರಕರಣಗಳು ಈ ಹಿಂದೆ ದಾಖಲಾಗಿದ್ದಾವೆ. ಅದರಲ್ಲಿ ಸುಮಾರು ಪ್ರಕರಣಗಳಲ್ಲಿ ಶಿಕ್ಷೆ ಕೂಡ ಆಗಿದೆ, ಕೆಲವೊಂದು ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳಿಂದ ಕೊರತೆಯಿಂದ ಖುಲಾಸೆ ಕೂಡ ಆಗಿರ್ಬೋದು. ಆದರೆ ಆ ಪ್ರಕರಣಗಳಲ್ಲಿ ಯಾರು ಇನ್ವಾಲ್ವ್ ಇದ್ದರು ಅಂಥವ್ರ ಮೇಲೆ ಏನಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪ್ರಕರಣಗಳನ್ನು ದಾಖಲು ಮಾಡಿದ್ವಿ. ಅಂದರೆ